ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಎಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮಂಜುನಾಥ್. ವಿಷಯ ಗೊತ್ತಾ, ಈಗ ಇಂಡಿಯನ್ ಕ್ಯಾಪ್ ಕಟ್ ವರ್ಷನ್ ಬಂದಿದೆ. ಇದನ್ನ ಯೂಸ್ ಮಾಡಕ್ಕೆ ಯಾವುದೇ ತರಹದ VPN ಬೇಕಾಗಿಲ್ಲ. ಡೈರೆಕ್ಟ್ ಪ್ಲೇ ಸ್ಟೋರ್ ಆಪ್ ಸ್ಟೋರ್ ಇಂದಾನೆ ಇನ್ಸ್ಟಾಲ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಇದ್ರಲ್ಲಿ ಎಲ್ಲಾ ತರಹದ ವಿಡಿಯೋ ಎಫೆಕ್ಟ್ಸ್ ಗಳು, ಟ್ರಾನ್ಸಿಷನ್ ಎಫೆಕ್ಟ್ಸ್ ಗಳು, ಟೆಕ್ಸ್ಟ್ ಅನಿಮೇಷನ್ ಗಳು ಎಲ್ಲದೂ ನಮಗೆ ಫ್ರೀ ಆಗಿ ಸಿಗ್ತಾ ಇದೆ. ₹1 ಖರ್ಚಿಲ್ಲ. ಜೊತೆಗೆ ಎಲ್ಲಾ ತರಹದ ಸೌಂಡ್ ಎಫೆಕ್ಟ್ಸ್ ಗಳು ನಮಗೆ ಫ್ರೀ ಆಗಿ ಸಿಗ್ತಾ ಇದೆ. ಸೊ ಹಾಗಾದ್ರೆ ಇದು ಹೇಗೆ ವರ್ಕ್ ಮಾಡುತ್ತೆ, ಇದರಲ್ಲಿ ನಾವು ವಿಡಿಯೋಸ್ ಗಳನ್ನ ಹೇಗೆ ಎಡಿಟ್ ಮಾಡೋದು ಅಂತ ನೋಡೋಣ. ಸೊ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿದ್ದು ಈ ರೀತಿ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ವಿಡಿಯೋನ ಫಸ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋಣ. ನ್ಯೂ ಎಡಿಟಿಂಗ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ವಿಡಿಯೋಸ್ಗಳು ಇರುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ನಾವು ಇಂಪೋರ್ಟ್ ಅನ್ನ ಮಾಡ್ಕೊಳ್ಳೋಣ. ಸೊ ಈ ವಿಡಿಯೋನ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಡನ್ ಮೇಲೆ ಕ್ಲಿಕ್ ಮಾಡಿದೆ. ವಿಡಿಯೋ ಈಗ ಇಂಪೋರ್ಟ್ ಆಗ್ತಾ ಇದೆ. ಈಗ ನಾವಿಲ್ಲಿ ಏನು ಮಾಡಬೇಕು ಅಂತ ನೋಡೋದಾದರೆ, ಫಸ್ಟು ವಿಡಿಯೋನ ಬೇಡದಿರೋ ಪಾರ್ಟ್ಸನ್ನು ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ವಿಡಿಯೋನ ಸೆಲೆಕ್ಟ್ ಮಾಡಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಸ್ಕ್ರೋಲ್ ಮಾಡಿ ಮತ್ತು ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಮಧ್ಯದಲ್ಲಿರುವ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಪಾರ್ಟ್ ಏನಿದೆ ಅದು ಡಿಲೀಟ್ ಆಗಿಬಿಡುತ್ತೆ. ಓಕೆ, ಸೊ ಇದು ಬೇಸಿಕ್ ಎಡಿಟಿಂಗಲ್ಲಿ ಒಂದು ಇಂಪಾರ್ಟೆಂಟ್ ಆದ ವಿಷಯ. ಹಾಗೆ ಇಲ್ಲಿ ಯಾರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ವಿಡಿಯೋ ಮೇಲೆ ಇರ್ತೀರ, ಡೌನಲ್ಲಿ ಲೆಫ್ಟ್ ಸೈಡ್ ಒಂದು ಆರೋ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಎಫೆಕ್ಟ್ಸ್ ಅಂತ ಒಂದು ಐಕಾನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ತುಂಬ ಎಫೆಕ್ಟ್ಸ್ಗಳು ಕಾಣ್ತಾ ಇರುತ್ತೆ. ಓಕೆ, ಸೊ ಇದರಲ್ಲಿ ನಿಮಗೆ ಯಾವ ಎಫೆಕ್ಟ್ಸ್ಗಳು ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೊಬೋದು. ಓಕೆ, ಆ್ಯಂಡ್ ಇನ್ನೊಂದು ಈ ರೀತಿ ವಿಡಿಯೋ ಎಫೆಕ್ಟ್ಸ್ ಇದೆ ನೋಡಿ, ಎಫೆಕ್ಟ್ಸ್ ಆ್ಯಡ್ ಆಯಿತು. ಆ್ಯಂಡ್ ಕ್ಯಾರೆಕ್ಟರ್ ಎಫೆಕ್ಟ್ಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ಬೇರೆ ಬೇರೆ ತರಹದ ಎಫೆಕ್ಟ್ಸ್ಗಳನ್ನು ನೀವು ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಒಂದು ಫ್ಲೇಮ್ ಎಫೆಕ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಈ ಕಡೆ ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ ಫಸ್ಟ್. ನೋಡಿ, ಇಲ್ಲಿ ಈ ಥರ ಎಫೆಕ್ಟ್ಸ್ ಎಲ್ಲ ಆ್ಯಡ್ ಆಗುತ್ತೆ. ಓಕೆನಾ. ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬ್ಯೂಟಿ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಆಟೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಮ್ಮ ಫೇಸ್ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಅದೊಂದು ಆಪ್ಷನನ್ನು ಕೊಟ್ಟವ್ರೆ. ಆ್ಯಂಡ್ ಇದ್ರ ಮೇಲ್ಗಡೆ ಲೇಯರ್ ಆ್ಯಡ್ ಮಾಡಬೇಕು ಅಂದರೆ, ಸೊ ಇಲ್ಲಿ ಹಾಗೆ ಸ್ಕ್ರೋಲ್ ಮಾಡಿ ಜಸ್ಟ್ ಓಕೆ ರೈಟು ಯಾರ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬನ್ನಿ. ಇಲ್ಲಿ PIP ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಇನ್ನೊಂದು ವಿಡಿಯೋನ ಲೇಯರ್ ಆಗಿ ಆ್ಯಡ್ ಮಾಡ್ಕೊಬೋದು. ಓಕೆ, ಸೊ ನೀವಿಲ್ಲಿ ನೋಡ್ಕೊಬೋದು ಇನ್ನೊಂದು ವಿಡಿಯೋನ ನಾವು ಲೇಯರ್ ಆಗಿ ಆ್ಯಡ್ ಮಾಡಿದ್ದೀವಿ. ಇದರದ್ದು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಬೇಕಂದ್ರೆ ಜಸ್ಟ್ ವಿಡಿಯೋನ ಸೆಲೆಕ್ಟ್ ಮಾಡಿ ಕಟ್ಔಟ್ ಅಂತ ಆಪ್ಷನ್ ಇರುತ್ತೆ. ಸ್ಮಾರ್ಟ್ ಕಟ್ಔಟ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ಕೊಬಹುದು ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಅದಕ್ಕೆ ಆಟೋಮೆಟಿಕ್ ಆಗಿ ರಿಮೂವ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಅದಕ್ಕೆ ನಾವು ಸ್ವಲ್ಪ ಎಫೆಕ್ಟ್ಸ್ಗಳನ್ನು ಕೂಡ ಹಾಕ್ಕೊಬಹುದು. ನಿಮಗೆ ಕಾಣಲಿ ಅಂತ ಹಾಕಿರೋದು ಇದನ್ನೆಲ್ಲ. ಓಕೆನಾ, ಪೋರ್ಟ್ರೇಟ್. ಓಕೆ, ನೀವು ನೋಡ್ಕೊಬೋದು ಅದ್ರದ್ದು ಬ್ಯಾಕ್ಗ್ರೌಂಡ್ ಕೂಡ ಈಗ ರಿಮೂವ್ ಆಗಿಬಿಟ್ಟಿದೆ. ಚೆನ್ನಾಗಿದೆ ಆ್ಯಕ್ಚುಲಿ, ಪರವಾಗಿಲ್ಲ. ಬೆಸ್ಟ್ ಎಡಿಟಿಂಗ್ ಆ್ಯಪ್ ಅಂತ ನೋಡೋದಾದರೆ ಇದೆಲ್ಲ ಬೇಡ ಅಂದರೆ ನೀವು VN ಟ್ರೈ ಮಾಡ್ಬೋದು. ಸೊ ಇದು ಕಟ್ಔಟ್ ಆಪ್ಷನ್ ಎಲ್ಲ ಬೇಕು ಅಂದರೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಟೆಕ್ಸ್ಟ್ ಆ್ಯಡ್ ಮಾಡ್ತೀರಾ ಅಂದರೆ ಇಲ್ಲಿ ಸಬ್ ಟೈಟಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಆ್ಯಡ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮದು ಯಾವುದಾದ್ರೂ ಟೆಕ್ಸ್ಟನ್ನು ಹಾಕೊಬಹುದು. ನೀವು ಅಂತ ಹಾಕಿದ್ದೀನಿ, ಈ ಒಂದು ಅನಿಮೇಷನನ್ನು ಹಾಕಿದ್ದೀನಿ, ನೋಡ್ಕೊಳ್ಳಿ. ಸೊ ನೀವಿಲ್ಲಿ ನೋಡ್ಕೊಬೋದು ಈ ರೀತಿ ಟೆಕ್ಸ್ಟ್ ಅನಿಮೇಷನ್ ಎಲ್ಲ ಇದರಲ್ಲಿ ಬರುತ್ತೆ. ಇದೊಂದು ಬೇಸಿಕ್ ಎಡಿಟಿಂಗ್ ಅಷ್ಟೇ. ಎಡಿಟ್ ಆದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ವಿಡಿಯೋ ಬಂದ್ಬಿಟ್ಟು ಎಕ್ಸ್ಪೋರ್ಟ್ ಆಗುತ್ತೆ. ಚೆನ್ನಾಗಿದೆ, ಪರವಾಗಿಲ್ಲ. ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಅಂತಲೇ ಹೇಳ್ಬೋದು ಕ್ಯಾಪ್ ಕಟ್ಟಿಗೆ. ಬಟ್ 100% ಕ್ಯಾಪ್ ಕಟ್ ಅಲ್ಲ. ಆಪ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಕ್ ಎಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಯೂಸ್ಫುಲ್ ಇನ್ಫಾರ್ಮೇಶನ್ ಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ.